ನಮಸ್ಕಾರ ನನ್ನ ಪ್ರೀತಿಯ ಬಾಂಧವರೇ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ನಾವು ಬಂದಿದ್ದು ಮುರುಡೇಶ್ವರದಿಂದ ಬಿಟ್ಟು ನೆಕ್ಸ್ಟ್ ಹೊನ್ನಾವರ ಬಂದ್ವಿ. ಹೊನ್ನಾವರಕ್ಕೆ ನಾವು ಫಸ್ಟ್ನೇ ಪ್ಲೇಸಿಗೆ ಬಂದಿದ್ದು ಅಪ್ಸರಕೊಂಡ ಅಂತ. ನೋಡಿ, ಇದು ಮೇಲ್ಗಡೆ ವೀವ್, ಇದು ಕೆಳಗಡೆ ಅಪ್ಸರಕೊಂಡ ಇದೆ. ಇದು ಮೇಲ್ಗಡೆ ವೀವ್ ನೋಡಿ. ನಾವು ಮೇಲ್ಗಡೆ ಇದನ್ನೆಲ್ಲ ನಾನು ವಿಡಿಯೋ ಮಾಡಿಕೊಂಡು ನೋಡಿ, ಮೇಲ್ಗಡೆ ಎಲ್ಲ ನೋಡ್ಕೊಂಡು ಆಮೇಲೆ ನಾವು ಕೆಳಗಡೆ ಹೋದ್ವಿ. ಈ ಲಾಗಲ್ಲಿ ನಾನು ಫ್ಯಾಮಿಲಿನ ಪರಿಚಯ ಮಾಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಇವ್ರು ನಮ್ಮ ಅಕ್ಕ. ಫಸ್ಟಿಗೆ ಹೋಗಿದ್ದು ನನ್ನ ತಮ್ಮನ ಹೆಂಡ್ತಿ. ಆದರೆ ನೀವು ಹಳೆ ಲಾಗಲ್ಲಿ ಅವ್ರನ್ನೆಲ್ಲ ನೋಡಿದ್ದೀರಾ. ನೋಡಿ, ಈ ಕಡೆ ಇರೋದು ಸ್ಯಾರಿ ಉಟ್ಟಿರೋದು ನಮ್ಮಮ್ಮ, ಈ ಕಡೆ ನಮ್ಮ ಆಂಟಿ. ಇವಳು ನಮ್ಮ ತಮ್ಮನ ಹೆಂಡ್ತಿ ರಂಜಿತಾ ಅಂತ. ಈ ಕಡೆ ಹಿಂದ್ಗಡೆ ಇರೋದು ನನ್ನ ತಮ್ಮ. ಮತ್ತು ನೋಡಿ, ಇನ್ನೊಬ್ಬನು ಅವನು ನನ್ನ ತಮ್ಮನೇ. ಇವರು ನಮ್ಮ ಅತ್ತಿಗೆ ಸುಮಾ ಅಂತ. ಇವರು ನಮ್ಮ ತಮ್ಮನ ಹೆಂಡ್ತಿ. ಇವ್ರು ನಮ್ಮ ಅಣ್ಣನೇ ದೊಡ್ಡವ್ರು ಎಲ್ಲರಿಗಿಂತ. ಇವ್ನು ನನ್ನ ತಮ್ಮ. ನೋಡಿ, ಇದು ಅಪ್ಸರಕೊಂಡ. ನೋಡಿ, ಇದು ಅಪ್ಸರಕೊಂಡ ನೋಡಿ. ನಾವು ಏನೇನೋ ಇಮ್ಯಾಜಿನೇ ಬೇರೆ ಇತ್ತು ನಮ್ಮದು. ನೋಡಿ, ನಮ್ಮ ಇಮ್ಯಾಜಿನ್ ಬೇರೆಯೇ ಇತ್ತು. ಬಟ್ ಅದು ನೋಡಿ ಬೇಜಾರಾಯಿತು. ಅಯ್ಯೋ, ಇಷ್ಟೇನಾ ಅಂತ ಅನ್ನಿಸ್ತು. ಸಾಮಾನ್ಯ ಚಿಕ್ಕಮಂಗ್ಳೂರು ಡಿಸ್ಟಿಕ್ನವ್ರಿಗೆ, ಚಿಕ್ಕಮಂಗ್ಳೂರು ನೋಡಿರೋರ್ಗಂತೂ ಕಲ್ಲತ್ತಿಗಿರಿ ಫಾಲ್ಸ್ ನೋಡಿ ಬೇಜಾರಾಗ್ಬಿಟ್ಟು, ಅಯ್ಯೋ ಕಲ್ಲತ್ತಿಗಿರಿ ಫಾಲ್ಸ್ ಅಷ್ಟು ಇಷ್ಟೇನಾ, ಸೇಮ್ ಕಲ್ಲತ್ತಿಗಿರಿ ಫಾಲ್ಸ್ ಇದ್ದಂಗಿದೆ ಅಲ್ಲ, ಅಯ್ಯೋ ಅಂತ ಏನಿದೆ ಇಲ್ಲ ಅನ್ನೋ ಥರ ಅನ್ನಿಸ್ತು. ಯಾರಿಗೇನು ಅನ್ನಿಸ್ತೋ ಗೊತ್ತಿಲ್ಲ, ನಮಗಂತೂ ಎಲ್ರಿಗೂ ಅನ್ನಿಸ್ತು. ಅಯ್ಯೋ, ಇದಕ್ಕಿಂತ ನಮ್ಮ ಕಲ್ಲತ್ತಿಗಿರಿನೇ ಎಷ್ಟೋ ಚೆನ್ನಾಗಿತ್ತಲ್ಲ, ಅಲ್ಲಿಂದ ಇಲ್ಲಿಗೆ ಬಂದ್ವಿ ಅಂತ. ನಾವು ಹೇಳ್ಬೇಕಂದ್ರೆ ನಾವು ಇನ್ಸ್ಟಾಗ್ರಾಮಲ್ಲಿ ಇದರಲ್ಲೆಲ್ಲ ನಾವು ಏನೇನೋ ಅಂದ್ಕೊಂಡು ಹೋಗಿದ್ದು ನಾವು ಹೊನ್ನಾವರ. ಬಟ್ ನಾವು ಅಂದ್ಕೊಂಡಿರೋ ಅಷ್ಟು ರೇಂಜ್ಗಂತೂ ನಿಜವಾಗ್ಲೂ ಹೊನ್ನಾವರ ಏನಿರಲಿಲ್ಲ. ಅದಾದಮೇಲೆ ಇದು ಯಾವುದು ನೆಕ್ಸ್ಟ್ ಸೆಕೆಂಡ್ ಪ್ಲೇಸಿಗೆ ಬಂದ್ವಿ. ಇಲ್ಲೂ ಅಷ್ಟೇ, ಏನು ಮರದ ಒಂದು ಕೊಂಬೆಗಳ ಮರದ ಇದರಿಂದ ರಿಪೀಸ್ಗಳಿಂದ ಒಂದು ಸೇತುವೆ ಥರ ಮಾಡಿದರು. ಬಟ್ ಅದೇನು ಸುಮ್ಮನೆ ನಡ್ಕೊಂಡು ಹೋಗೋದು ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರೋದಷ್ಟೇ. ನೋಡಿರಿ, ಹಸಿರು ಗಿಡ ಮರ ಅದೆಲ್ಲ ಸುತ್ತಮುತ್ತ ಇರುತ್ತೆ. ಸುತ್ತಮುತ್ತ ಆ ಪ್ಲೇಸಲ್ಲಿ ಅಂದರೆ ಸೆಂಟ್ರಲ್ಲಿ ಮಾಡಿದ್ದಾರೆ ಇದನ್ನು ಸೇತುವೆ. ನೋಡಿ, ನಾವು ಹಿಂಗೆ ಹೋಗ್ತಾ ಇದ್ದಂಗೆ ನಡ್ಕೊಂಡು ಮರ ಗಿಡ ನೋಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಅದಾದಮೇಲೆ ಅಲ್ಲಿ ಏನೂ ಇರಲಿಲ್ಲ. ನೋಡಿ, ಈ ಕಡೆ ಫೋಟೋಶೂಟ್ ಮಾಡ್ತಾಯಿದ್ರು. ಸಾಮಾನ್ಯ ಇದು ಫೋಟೋಶೂಟಿಗೆ ಹೊನ್ನಾವರ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು. ತುಂಬ ಜನ ಅಲ್ಲಿ ಫೋಟೋಶೂಟ್ ಮಾಡಿಸ್ತಾಯಿದ್ರು. ಎಲ್ಲ ಹೊನ್ನಾವರದಲ್ಲೇ ಫೋಟೋಶೂಟ್ ಮಾಡೋದು ಅಂತಲೂ ನಮಗಲ್ಲಿ ಸ್ವಲ್ಪ ಜನ ಹೇಳಿದ್ರು. ಫೋಟೋಶೂಟ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿದೆ. ಬಟ್ ನಾವು ಅಂದ್ಕೊಂಡಿರೋ ರೇಂಜ್ಗಂತೂ ಅಷ್ಟೊಂದು ಚೆನ್ನಾಗಿದೆ, ಬಟ್ ಹೇಳ್ಕೊಳ್ಳೋ ಅಷ್ಟಂತೂ ನಿಜವಾಗ್ಲೂ ಇಲ್ಲ. ನೋಡಿ, ಅಲ್ಲಿಂದ ನಡ್ಕೊಂಡು ಬಂದರೆ ಮಣ್ಣಿಂದು ರೋಡ್ ಥರ ಬರುತ್ತೆ. ಅದಾದಮೇಲೆ ಈ ಥರ ನೀರು ಕಾಣುತ್ತೆ. ನೀರು ಸ್ಟ್ರೈಟ್ ಮಣ್ಣಿನ ರೋಡಲ್ಲೇ ಹೋದರೆ ಅಲ್ಲಿ ನೀರಿನಲ್ಲಿ ನೋಡಿ ಈ ಥರ ಸೇತುವೆ ಮಾಡಿದ್ದಾರೆ. ಆ ಸೇತುವೆಲಿ ಹೋದರೆ ಒಳಗಡೆ ಹೋಗಬೇಕು ಸ್ವಲ್ಪ. ಅದು ಒಂದು ಮರ, ಆ ಮರ ಸುತ್ತ ಹರಡ್ಕೊಂಡ್ಬಿಟ್ಟಿದೆ. ನೀರಿನ ಮಧ್ಯದಲ್ಲೂ ಮರ ಹರಡ್ಕೊಂಡಿದೆ. ಅದು ರಂಬೆ ಕೊಂಬೆ ಅದನ್ನು ನೋಡೋಕ್ಕೆ ಹೋದ್ವಿ ಅಂತ ನಿಜವಾಗ್ಲೂ ಅನ್ನಿಸ್ತು ಕಣ್ರಿ. ನೀವೇನಾದರೂ ಅಂದ್ಕೊಳ್ಳಿ, ನಮಗೆ ಹೊನ್ನಾವರದಲ್ಲಿ ಬೆಸ್ಟ್ ಇಷ್ಟ ಆಗಿದ್ದು ಅಂದರೆ ಬೋಟಿಂಗು. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಜವಾಗ್ಲೂ ತೋರಿಸ್ತೀನಿ. ನೋಡಿ, ಇದೆಲ್ಲ ನೋಡಿ, ಇಷ್ಟೇ, ಇನ್ನೇನೂ ಇಲ್ಲ ಇಲ್ಲಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಬಟ್ ನಾವು ಚಿಕ್ಕಮಂಗ್ಳೂರು ಸೈಡಲ್ಲಿ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ಥರ ಮರ ಗಿಡ ಒಂದು ಸೇತುವೆ ಥರ ಮಾಡಿದ್ದಾರೆ. ಸೇತುವೆ ರಿವರ್ಸ್ ಮಾಡಿಕೊಂಡು ಬಂದರೆ ಮುಗೀತು. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.